ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದೇನೆ ಸರ್ಸು, ಕೆಳಗಿಡು ಕೆಳಗಿಡು. ಅಲ್ಲಮ್ಮ, ಇನ್ನು ಹಸಿಮ ಯಾರಿಲ್ಲ, ನೀನ್ ಯಾಕೆ ನೀರ್ಗೆ ಹೋದೆ? ಅದು ಜಲಸ್ಥಾನದ ಹತ್ರ. ಬುದ್ಧಿ ಇಲ್ವಾ ನಿನಗೆ? ಇಲ್ಲಮ್ಮ, ಅದು ನಾನೇ ಹೋಗ್ತಾ ಇದ್ದೆ ಅತ್ತೆ. ಅವಳೇ ಕೊಡ ತಗೊಂಡು ಹೊರಟೋದ್ಲು. ಹೋಗ್ತಾಳೆ ಅಂತ ಬಿಟ್ಬಿಡೋದಾ? ಹಾಗಿದ್ರೆ ಮನೆ ತುಂಬಾ ಜನ ಇದ್ದಾರೆ, ನೀರ್ಗೇನು ಯಾರದು ತರ್ತಿದ್ರು? ಹಾಗಲ್ಲ ಅಮ್ಮ, ಮನೇಲಿ ಕೂತು ಕೂತು ಬೇಜಾರಾಗಿತ್ತು. ಒಂದ್ ಸುತ್ತ ಕೈಕಾಲು ಆಡಿಸ್ದಂಗೂ ಆಗತ್ತೆ, ಊರು ಸುತ್ತು ಬಂದಂಗೂ ಆಗತ್ತೆ ಅಂತ ನಾನೇ ಅಕ್ಕನ ಕೈಯಿಂದ ಕೊಡ ಈಸ್ಕೊಂಡು ಹೋದೆ. ನೀನಿನ್ನ ಚಿಕ್ಕವಳಮ್ಮ, ನಿಮ್ಗೆ ಅರ್ಥ ಆಗೋದಿಲ್ಲ. ದೊಡ್ಡೋರಾದವರು ಹೇಳ್ಬೇಕು ತಾನೆ. ನೋಡು, ಇನ್ಮೇಲೆ ಹೇಳ್ದೆ ಕೇಳಿ ಎಲ್ಲೂ ಹೊರಗಡೆ ಹೋಗೋ ಹಾಗಿಲ್ಲ. ನೋಡ್ದವ್ರು ಏನ್ ಅನ್ಕೊಂಡಾರೋ? ಬಾ ಒಳಗೆ ಬಾ. ಯಾಕಮ್ಮ, ಬೇಜಾರಾಯ್ತಾ? ಇಲ್ಲ ರಾಧಕ್ಕ, ಏನಿಲ್ಲ. ನೀನು ಗರ್ಭಿಣಿ ಹೆಂಗ್ಸು, ಭಾರ ಹೊರಬಾರ್ದು. ಆಮೇಲೆ ಮಗುಗೇನಾರ ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ? ಈ ಮನೆ ದೊಡ್ಡವ್ರಿಗೆ ಪಾಪ ಅಷ್ಟು ಗೊತ್ತಾಗ್ಲಿಲ್ಲ. ಅದಕ್ಕೆ ಹೇಳೋದು, ಬಸ್ರಿ ಹೆಣ್ಮಕ್ಳು ತವ್ರ ಮನೇಲಿರ್ಬೇಕು ಅಂತ. ಹೆತ್ತವ್ರ ಪಕ್ಕದಲ್ಲಿದ್ರೆ ನಿನ್ನ ದೇವ್ರ ಹೊತ್ತ ತೇರಿನ ಹಾಗೆ ಪೂಜೆ ಮಾಡೋರು. ಹೋಗ್ಲಿ ಬಿಡಮ್ಮ, ನೀನ್ ಯಾಕೆ ಚಿಂತೆ ಮಾಡ್ತೀಯ? ನಾನು ನಿನ್ ತಾಯಿ ಇದ್ದಂಗೆ. ಇನ್ಮೇಲೆ ನಿನ್ನೆಲ್ಲಾ ಕೆಲ್ಸನ ನಾನೇ ಮಾಡ್ತೀನಿ. ನೀನು ಸಾಧ್ಯವಾದಷ್ಟು ವಿಶ್ರಾಂತಿ ತಗೋ. ನಿನ್ಗೇನ್ ಬೇಕು ಹೇಳು, ಎಲ್ಲ ನಾನ್ ಮಾಡ್ಕೊಡ್ತೀನಿ. ನಡಿ ಒಳಗಡೆ. ವೆಂಕು, ಬಂದೆಮ್ಮ. ಕಾಯಿಸಿದ ಹಾಲಿಗೆ ಕೇಸರ ಹಾಕಿದೀನಿ, ಇದನ್ನ ಕಮ್ಲಂಗ್ ಕುಡಿಯೋದು ಕೊಟ್ಟು ಬಾ. ಸರಿ ಅಮ್ಮ. ಅಮ್ಮ, ಹೂವ ತಂದಿದ್ದೀನಿ, ಬನ್ನಿ. ಬಂದೆ ಅಮ್ಮ. ಮುಂದೆ ಎಲ್ಲ ನಿಮಗೆ ಅರ್ಥ ಆಗುತ್ತೆ ಭಾವ. ಅಲ್ಲಿವರೆಗೂ ನಾನೇನು ಹೇಳಕ್ಕಾಗೋದಿಲ್ಲ. ಇದೇನು ಎಲ್ರು ಇಲ್ಲಿ ಕೂತ್ಕೊಬಿಟ್ರಿ? ಕಾರ್ಯಕ್ರಮ ಶುರು ಮಾಡೋದ್ ಬೇಡ್ವೆ? ಹೆಣ್ಮಕ್ಳ ಕಾರ್ಯಕ್ರಮದಲ್ಲಿ ಹೆಣ್ಮಕ್ಳಿಗೇನ್ ಕೆಲ್ಸ? ನಾವೇನು ಆರತಿ ಬೆಳಗ್ಬೇಕೆ? ಅಕ್ಕ, ನಾವೆಲ್ಲ ಇಲ್ಲೇ ಇದೀವಲ್ಲ, ನೀವು ಶುರು ಮಾಡಿ. ಸರಿ ಹೋಯ್ತು ನಿಮ್ದು. ನಾರಾಯಣ, ನಿನಗೆ ಗುರುಕುಲದಲ್ಲಿ ಏನೇನ್ ಪಾಠ ಹೇಳ್ಕೊಟ್ಟಿದ್ದಾರೆ ಹೇಳು ನೋಡೋಣ. ಸರಸ್ವತಿ, ಸರಸ್ವತಿ, ಹೇಳಿ ಅಮ್ಮ. ಮುಹೂರ್ತ ತಡವಾಯ್ತು. ಕಮಲ ಏನು ಸಿದ್ಧವಾಗಿಲ್ವೇನಮ್ಮ? ಆಗಿದ್ದಾರೆ ಅಮ್ಮ. ಮಧು ಕರ್ಕೊಂಡ್ ಬಾ. ಹೊಟ್ಟೆ ನೋವುತ್ತೆ ಅಮ್ಮ, ಹೊಟ್ಟೆ ನೋವು.
ಅಕ್ಕ ತುಂಬಾ ಹೊಟ್ಟೆ ನೋವ್ತಿದೆ ಸಸ್ ಆಗ್ತಾ ಇಲ್ಲ. ಅಮ್ಮ ಅತ್ಗೆ ಅಕ್ಕ ಯಾಕೋ ಹೊಟ್ಟೆ ನೋವು ಹೊಂದಿದಾಳೆ, ಒದ್ದಾಡ್ತಾ ಇದ್ದಾಳೆ, ಬೇಗ ಬನ್ನಿ. ಅಯ್ಯೋ ದೇವ್ರೆ, ಏನಾಯ್ತೆ ಕಮಲ ಇದಕ್ಕಿದ್ದಾಗೆ? ಕಂಕು ಅತ್ತೆ ತುಂಬಾ ಹೊಟ್ಟೆ ನೋವ್ತಿದೆ ಅತ್ತೆ. ಇದಕ್ಕಿದ್ದಾಗೆ ಏನಾಯ್ತು ಕಮಲ ನಿಮ್ಗೆ? ತುಂಬಾ ಹೊಟ್ಟೆ ನೋವ್ತಿದೆ ಅತ್ತೆ, ಆಗ್ತಾ ಇಲ್ಲ. ವೆಂಕು ಚಾಪೆ ಹಾಕಮ್ಮ. ಏನಾಯ್ತು ಸರ್ಸು? ಹುಷಾರ್. ಏನಾಗಲ್ಲ ಅಕ್ಕ, ಹುಷಾರು. ದೇವ್ರೆ, ಏನಾದ್ರೂ ತಿಂದೇನೆ? ಇಲ್ಲ ಅತ್ತೆ, ನಿಮ್ ಜೊತೆ ಊಟ ಮಾಡಿದಷ್ಟೇ. ಸ್ವಲ್ಪ ಹೊತ್ತಿಗೆ ಮುಂಚೆ ಅಕ್ಕ ಕೊಟ್ಟಿದ್ದ ಹಾಲು ಕುಂಡ್ದೆ, ಬಂದ್ಬಿಟ್ಟು ಇನ್ನೇನು ತಿಂದಿಲ್ಲ. ಬರೀ ಹಾಲ್ಗೇನಾದ್ರು ಬೆರೆಸ್ಕೊಟ್ಟಿಲ್ಲ ಗೋಪಕ್ಕ? ಏನಿಲ್ಲ ಅಮ್ಮ, ಕಾದಿದ ಹಾಲಿಗೆ ಕೇಸರಿ ಹಾಕಿದ್ದೆ ಅಷ್ಟೇ. ಅಯ್ಯಯ್ಯೋ, ಈಗ ಬರೋ ಕೇಸರಿ ಕೂಡ ಕಲ್ಬರ್ಕೆ ಇರುತ್ತಂತೆ, ನಮ್ಮ ಅತ್ತೆ ಹೇಳ್ತಿದ್ರು. ಏನ್ ಕಲ್ಬರ್ಕೆನೋ ಏನೋ, ನನ್ ಕೈಯಾರೆ ನಾನೇ ಕೊಟ್ನಲ್ಲಮ್ಮ. ಅಯ್ಯೋ ಬಿಡಿ ಗೋಪಕ್ಕ, ನೀವೇನ್ ಬೇಕು ಅಂತ ಕೊಟ್ಟಿದ್ದ? ಪಿತ್ತ ಆದ್ರೂ ಹೀಗೆ ಆಗತ್ತೆ, ಸ್ವಲ್ಪ ಶುಂಠಿ ಕಷಾಯ ಮಾಡ್ಕೊಡಿ. ಒಬ್ಬೊಬ್ರು ಒಂದೊಂದು ಹೇಳ್ತಿದ್ದಾರೆ. ವೆಂಕು, ಏನೋ ತಪ್ಪಾಗಿದೆ, ಹೋಗೆ ಮನೆ ದೇವ್ರಿಗೆ ಒಂದು ತುಪ್ಪದ ದೀಪ ಹಚ್ಚಿ ಹರಕೆ ಕಟ್ ಹೋಗಮ್ಮ. ಹಾ ಹಾ. ಸರಸು, ಕಮಲಾ, ಏನೂ ಆಗಲ್ಲ ತಾಯಿ. ಏನಾಗಲ್ಲ ಕಮಲಾ, ಏನಾಗಲ್ಲ. ಏನಾಗಲ್ಲಮ್ಮ, ಏನಾಗಲ್ಲ ಕಣೆ. ರೀ ಯಾಕಮ್ಮ ಏನಾಯ್ತು, ಗಾಬರಿ ಆಗಿದ್ಯಾ? ಅಣ್ಣ, ಕಮಲಕ್ಕ ಹೊಟ್ಟೆ ನೋವು ಅಂದ್ರೆ ತುಂಬಾ ಒದ್ದಾಡ್ತಾ ಇದ್ದಾಳೆ, ಸ್ವಲ್ಪ ಹೋಗಿ ನೋಡಿ. ಅಯ್ಯೋ ಶ್ರೀಹರಿ, ನೀವು ನನ್ನ ಜೊತೆ ಬನ್ನಿ. ಯಾಕೆ? ಹೇಳ್ತೀನಿ ಬನ್ನಿ. ಅತ್ತೆ ಏನಾಯ್ತು ಕಮಲಿಗೆ? ಅಯ್ಯೋ ಅಳಿ ಅಂದ್ರೆ ಗರ್ಭಿಣಿ ಹೊಟ್ಟೆ ನೋವು, ಏನಾಗೋಲ್ಲ. ಏ ಮಾಧವ, ಹಳಿ ಅಂದ್ರೂ ಅವನನ್ನು ಕರ್ಕೊಂಡು ಹೊರಗಿರಿ. ಮಹಾತ್ಮೆ ಶ್ರೀ ರಾಘವೇಂದ್ರ ಮಹಾತ್ಮೆ